ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬದಲಾವಣೆಗಳಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಂದ್ರೆ ಇದು ಇಮ್ಮಿಡಿಯೇಟ್ ಆಗಿ ಆಗ್ತದೆ ಅಂತೇಳಿ ಅಲ್ಲ, ಈ ವರ್ಷದ ಕೊನೆ ಒಳಗಡೆ ಕೆಲವೊಂದು ಬದಲಾವಣೆಗಳಾಗೋದಂತೂ ಗ್ಯಾರಂಟಿ. ಅದಕ್ಕಿಂತ ಮೊದಲು ಒಂದು ಮಹತ್ತರ ಬದಲಾವಣೆ ಸದ್ಯದಲ್ಲೇ ಆಗುವಂತ ಸಾಧ್ಯತೆಗಳಿದೆ. ಹಾಗಾದ್ರೆ ಯಾವ ರೀತಿಯಾದಂತ ಬದಲಾವಣೆ, ಇದರಿಂದಾಗಿ ಕಾಂಗ್ರೆಸ್ಗೆ ಏನಾದ್ರು ಲಾಭ ಆಗ್ತದ ಅಥವಾ ನಷ್ಟ ಆಗ್ತದ, ಇದೆಲ್ಲದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಇವಾಗಲೂ ಇದೆ, ಹಿಂದೂ ಕೂಡ ಇದ್ದಿತ್ತು. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಇಲ್ಲಿ 2-3 ಬಣಗಳು ಬಹಳಷ್ಟು ಆಕ್ಟಿವ್ ಆಗಿದೆ. ಒಂದು ಡಿ.ಕೆ. ಶಿವಕುಮಾರ್ ಅವರ ಬಣ, ಇನ್ನೊಂದು ಸಿದ್ದರಾಮಯ್ಯನವರ ಬಣ, ಹಾಗೆ ಇನ್ನೊಂದು ನ್ಯೂಟ್ರಲ್ ಬಣ ಕೂಡ ಇದೆ. ಈ ಸಿದ್ದರಾಮಯ್ಯನವರ ಬಣದ ನಾಯಕತ್ವವನ್ನು ವಹಿಸಿಕೊಂಡಿರೋರು ಸತೀಶ್ ಜಾರಕಿಹೊಳಿ ಅವರು, ಹಾಗೆ ರಾಜಣ್ಣ ಅವರು ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ನ್ಯೂಟ್ರಲ್ ಬಣ ಒಂದಿದೆಯಲ್ಲ, ಇದರ ನಾಯಕತ್ವವನ್ನ ಡಾಕ್ಟರ್ ಪರಮೇಶ್ವರ್ ಅವರು ವಹಿಸಿಕೊಂಡಿದ್ದಾರೆ. ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಬಣಗಳ ಮಧ್ಯೆ ತಿಕ್ಕಾಟ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ನಾನು ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಅವ್ರೊಳಗಡೆ ಈ ಅಗ್ರಿಮೆಂಟ್ ಎಲ್ಲ ಇದೆಯಲ್ಲ, ಆ ಪ್ರಕಾರ ನಾನು 2.5 ವರ್ಷ ಸಿದ್ದರಾಮಯ್ಯನವರ ಆಡಳಿತ ಮುಗಿದ ತಕ್ಷಣ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಕೊಂಡು ಈಗಾಗಲೇ ಪ್ರಯತ್ನ ಪಡ್ಲಿ ಶುರು ಮಾಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ನಾನು ಕೆಳಗೆ ಇಳಿಯೋಲ್ಲ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಹಳೆ ಕಥೆಗಳು. ಈ ಎಲ್ಲ ಸಮಸ್ಯೆಗಳಿಗೆ ಈಗ ಒಂದು ತೇಪೆ ಹಚ್ಚುವಂತಹ ಕಾರ್ಯ ಕಾಂಗ್ರೆಸ್ ಹೈಕಮಾಂಡ್ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಮೊದಲಿಂದನೂ ಹೇಳ್ತಾ ಇದ್ರು, ಇಲ್ಲಿಯ ಅಧ್ಯಕ್ಷರನ್ನ ಬದಲಾಯಿಸಬೇಕು. ಯಾಕಂದ್ರೆ ಒಬ್ಬ ಫುಲ್ ಟೈಮ್ ಆಗಿ ಕೆಲಸ ಮಾಡುವಂತಹ ಒಬ್ಬ ಅಧ್ಯಕ್ಷ ಬೇಕು. ಈಗ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ, ಅವರು ಈಗಾಗಲೇ 5 ವರ್ಷವನ್ನು ಪೂರೈಸಿದ್ದಾರೆ. ಹಾಗಾಗಿ ಬೇರೆಯವರಿಗೆ ಚಾನ್ಸ್ ಕೊಡಬೇಕು. ಅದಲ್ಲದೆ ಅವರು ಡಿ.ಸಿ.ಎಂ ಕೂಡ ಆಗಿದ್ದಾರೆ, ಅವರಿಗೆ ಕೆಲಸದ ಒತ್ತಡ ಜಾಸ್ತಿ ಇರ್ತದೆ. ಆದ್ರಿಂದಾಗಿ ಬದಲಾವಣೆ ಮಾಡಬೇಕು ಅಂತ ಕೂಡ ಪ್ರೆಷರ್ನ ಹಾಕ್ತಾ ಇದ್ರು. ಆದ್ರೆ ಯಾವುದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ತನ್ನ ಸ್ಥಾನವನ್ನು ಬಿಟ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಅಧ್ಯಕ್ಷ ಸ್ಥಾನದಿಂದ ನಾನು ಕೆಳಗಡೆ ಇಳಿಲಿಕ್ಕೆ ತಯಾರಿದ್ದೇನೆ, ಆದ್ರೆ ನನಗೆ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಬೇಕು ಅಂತ ಹೇಳ್ಕೊಂಡು ಮೊದಲಿಂದ ಅವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಕಂಡೀಷನ್ ಅವ್ರು ಹಾಕ್ತಾ ಇದ್ರು. ಅದೇನು ಅಂತ ಹೇಳಿದ್ರೆ, ನಾನು ಯಾರನ್ನ ಸೂಚಿಸ್ತೀನೋ ಅವ್ರನ್ನೇ ನೀವು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಇವ್ರು ಯಾರನ್ನ ಸೂಚಿಸ್ತಾರೆ? ಇವ್ರ ಮಾತನ್ನ ಯಾರು ಕೇಳ್ತಾರೋ, ಇವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಿರುವಂತಹ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅವ್ರ ಹೆಸರನ್ನ ಇವ್ರು ಸೂಚಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ಇನ್ನೊಂದು ಪ್ಲಾನ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಏನಾದ್ರೂ ಮಾಡಿ ತನ್ನ ತಮ್ಮನನ್ನ ಇಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬೇಕು ಅನ್ನೋ ಒಂದು ಪ್ರಯತ್ನ ಕೂಡ ಇಳಿದಿದ್ರು ಅವರು. ಆದ್ರೆ ಅದರಲ್ಲಿ ಯಾವುದೇ ರೀತಿಯ ಸಕ್ಸಸ್ ಅವ್ರು ಕಾಣಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಂದು ಈ ಪೆನ್ ಡ್ರೈವ್ ಅಥವಾ CD ಕೇಸ್ ಕೂಡ ಇತ್ತೀಚೆಗೆ ಹೊರಗಡೆ ಬಂತು. ರಾಜಣ್ಣ ಅವರು ನೇರವಾಗಿ ಅಪಾದನೆ ಮಾಡಿದ್ರು, ಯಾರ ಮೇಲೆ ಮಾಡಿದಾರೆ ಅನ್ನೋದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಎಲ್ಲ ಸಮಸ್ಯೆಯಿಂದಾಗಿ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಮುಜುಗರ ಉಂಟಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ಅವರು ದೆಹಲಿಗೆ ಕರೆದು ಒಂದು ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ. ಈ ಮಾತುಕತೆಯಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಹನಿ ಟ್ರ್ಯಾಪ್ ಕೇಸ್ ಏನಿದೆ, ಇದನ್ನ ಅಲ್ಲೇ ಮುಚ್ಚಿ ಹಾಕುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ಆಲ್ಮೋಸ್ಟ್ ಅದು ಕ್ಲೋಸ್ ಚಾಪ್ಟರ್ ಅಂತಲೇ ಹೇಳ್ಬಹುದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗುವಂತ ಸಾಧ್ಯತೆಗಳು ಇಲ್ಲ. ಅದೇ ರೀತಿಯಲ್ಲಿ ಈ ಅಧ್ಯಕ್ಷ ಬದಲಾವಣೆ ವಿಷಯ ಕೂಡ ಆ ಸಂದರ್ಭದಲ್ಲಿ ಡಿಸ್ಕಷನ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪುನಃ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಒಂದು ಕಂಡೀಷನ್ ಹಾಕಿದ್ರು, ಅಧ್ಯಕ್ಷ ಸ್ಥಾನ ಬಿಟ್ಕೊಳ್ಳಿ, ನಾನು ತಯಾರಿದ್ದೇನೆ, ಆದ್ರೆ ನನ್ನನ್ನು ಮುಖ್ಯಮಂತ್ರಿ ಮಾಡ್ತೇನೆ ಅಂತ ಹೇಳಿ ನನಗೆ ನೀವು ವಾಗ್ದಾನ ಕೊಡಬೇಕು. ಒಂದ್ ವೇಳೆ ನೀವು ಏನಾದ್ರು ವಾಗ್ದಾನ ಕೊಟ್ಟರೆ ನಾನು ಬಿಟ್ಕೊಳ್ಳಿ ತಯಾರಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಇದಕ್ಕೆ ಹೈಕಮಾಂಡ್ ಒಪ್ಪಿದೆ ಅಂತೆ. ಅದಕ್ಕಿಂತ ಮೊದಲು ಬಹುಶಃ ಸಿದ್ದರಾಮಯ್ಯನವರ ಜೊತೆ ಕೂಡ ಮಾತುಕತೆ ನಡೆದಿರ್ತದೆ. ಈಗ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಈ ವರ್ಷದ ಕೊನೆಯಲ್ಲಿ ಅಂದ್ರೆ ನವೆಂಬರ್ ಇರ್ಬೋದು ಅಥವಾ ಡಿಸೆಂಬರ್ ಇರ್ಬೋದು, ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕಡೆಯಿಂದ ರಾಜೀನಾಮೆಯನ್ನ ತಗೊಂಡು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಇಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಸಿದ್ದರಾಮಯ್ಯನವರ ಬದಲಿಗೆ ಡಿ.ಕೆ. ಶಿವಕುಮಾರ್ನವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಕೂಡ ಒಂದು ಅವಕಾಶ ಕೊಡ್ತಾ ಇದ್ದಾರೆ, ದೇವರಾಜ್ ಅರಸ್ ಹೆಸರಲ್ಲಿರುವಂತಹ ದಾಖಲೆಯನ್ನ ಮುರಿಲಿಕ್ಕೆ ಅಂತ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಈ ಒಂದು ಸೊಲ್ಯೂಷನ್ಗೆ ಆಲ್ಮೋಸ್ಟ್ ಎಲ್ಲರೂ ಒಪ್ಪಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಇನ್ನು ಗೊತ್ತಿಲ್ಲ, ಯಾಕಂದ್ರೆ ಇನ್ನು ಬಹಳಷ್ಟು ದಿನಗಳಿದೆ. ಆದ್ರೆ ಸಿದ್ದರಾಮಯ್ಯನವರು ಅಷ್ಟೊಂದು ಸುಲಭವಾಗಿ ಇಳಿತಾರೆ ಅನ್ನುವ ನಂಬಿಕೆ ನನಗಂತೂ ಇಲ್ಲ. ಸಿದ್ದರಾಮಯ್ಯನವ್ರನ್ನ ನೀವು ಬಹಳ ದಿನಗಳಿಂದ ನೋಡಿದ್ದೀರಾ, ಅವರು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿರ್ತಾರೆ. ಅದು ಏನೆಲ್ಲ ನಡೀತದೋ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಸಂಪುಟ ಪುನರ್ರಚನೆ ಇದೆಲ್ಲದೂ ಕೂಡ ಅದೇ ಸಂದರ್ಭದಲ್ಲಿ ನಡೆಸೋದು ಅಂತ ಹೇಳ್ಕೊಂಡು ಡಿಸ್ಕಷನ್ ನಡೆದಿದೆಯಂತೆ. ಇದೇ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬಹುದು, ಡಿ.ಕೆ. ಶಿವಕುಮಾರ್ ಅವರು ಒಂದ್ ವೇಳೆ ಅಧ್ಯಕ್ಷ ಪದವಿಯಿಂದ ಕೆಳಗಡೆ ಹೇಳಿದ್ರೆ ಯಾರು ಮುಂದಿನ ಅಧ್ಯಕ್ಷರಾಗ್ತಾರೆ? ಇದಕ್ಕೆ ಕೂಡ ಒಂದು ಪರಿಹಾರ ಈಗಾಗಲೇ ಕಂಡುಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ಈ ಹಿಂದೆ ಕೂಡ ಒಬ್ಬರದ ಹೆಸರನ್ನ ಹೇಳಿದ್ದೇನೆ, ಅದು ಬೇರೆ ಇನ್ಯಾರದು ಅಲ್ಲ, ಈಶ್ವರ್ ಖಂಡ್ರೆ. ಈಗ ಫೈನಲ್ ಆಗಿದೆ ಅಂತ ಈಶ್ವರ್ ಖಂಡ್ರೆ ಅವರ ಹೆಸರು, ಅವರೇ ಮುಂದೆ ಇಲ್ಲಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅನ್ನುವ ಒಂದು ಸುದ್ದಿ ಕೂಡ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಅವ್ರ ಹತ್ರ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತಾಡಿದಾರಂತೆ, ಹಾಗೆ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ನಂತರ ಹೈಕಮಾಂಡ್ ನಿಂದ ಕೂಡ ಅವರಿಗೆ ಕಮ್ಯುನಿಕೇಶನ್ ಹೋಗಿದೆ, ಅಂದ್ರೆ ಹೈಕಮಾಂಡ್ ಅವರು ಕೂಡ ಅವ್ರ ಹತ್ರ ಮಾತಾಡಿದ್ದಾರೆ, ಅವ್ರನ್ನ ಒಪ್ಪಿಸಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಆದ್ರೆ ಇಲ್ಲಿ ಕೆಲವೊಂದು ಕಂಡೀಷನ್ ಗಳನ್ನ ಖಂಡ್ರೆ ಅವರು ಹಾಕಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರು ಸದ್ಯಕ್ಕೆ ಮಂತ್ರಿ ಪದವಿಯನ್ನ ಬಿಟ್ಕೊಡೋದಿಲ್ಲ, ಅಂದ್ರೆ ಮಂತ್ರಿಯಾಗಿ ಅವ್ರು ಮುಂದುವರಿತಾ ಇರ್ತಾರೆ.
ಆದ್ರೆ ಮುಂದಿನ ದಿನಗಳಲ್ಲಿ ಅವರು ಅಧ್ಯಕ್ಷ ಪದವಿಯನ್ನು ಇಟ್ಕೊಂಡು ಈ ಮಂತ್ರಿಗಿರಿಯನ್ನು ತೊರೆಯುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಅದಕ್ಕಿನ್ನು ಬಹಳಷ್ಟು ದಿನಗಳಿದೆ. ಆದ್ರೆ ಇಲ್ಲಿ ಈಶ್ವರ್ ಖಂಡ್ರೆ ಅವ್ರನ್ನ ಎಲ್ಲರೂ ಒಪ್ಕೊಳ್ತಾರ? ಯಾಕಂತ ಹೇಳಿದ್ರೆ ಮೊದ್ಲಿಂದ ಕೂಡ ಅಷ್ಟೇ ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಇವರಿಬ್ಬರನ್ನು ಕೂಡ ಈಗ ಹೈಕಮಾಂಡ್ ನೆಗ್ಲೆಕ್ಟ್ ಮಾಡ್ತಾ ಇದೆ. ಅಂದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೆ ಅಧ್ಯಕ್ಷನಾಗಿ ಮಾಡಬಾರ್ದು ಅನ್ನೋದು ಅವರ ಒಂದು ಅಂಬೋಣ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಮತ್ ಪುನಃ ಇಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗ್ಬಹುದು. ಅದಕ್ಕಾಗಿ ಈಶ್ವರ್ ಖಂಡ್ರೆ ಅವರು ಒಂದ್ ರೀತಿ ನ್ಯೂಟ್ರಲ್ ಆಗಿದ್ದಂತಹ ವ್ಯಕ್ತಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಲಿಂಗಾಯತ ಮುಖಂಡನ್ನ ಇಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಲಿಂಗಾಯತ ಮತಗಳು ತಮ್ಮ ಜೊತೆ ಬರಬಹುದು ಅನ್ನೋದು ಇವರ ಒಂದು ಪ್ಲಾನ್ ಆಗಿದೆ. ಅದಕ್ಕಾಗಿ ಈಗ ಈಶ್ವರ್ ಖಂಡ್ರೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೇನೆ ಈಶ್ವರ್ ಖಂಡ್ರೆ ಅವರು ಸದ್ಯಕ್ಕೆ ತುಂಬಾ ಕ್ಲೀನ್ ಆಗಿರುವಂತಹ ವ್ಯಕ್ತಿ. ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರನೋ ಇನ್ನೊಂದೋ ಯಾವ್ದ್ರಲ್ಲಿ ಕೂಡ ಅವ್ರ ಹೆಸರಿಲ್ಲ. ಬಹಳಷ್ಟು ತಾವಾಯ್ತು ತಮ್ಮ ಕೆಲಸ ಆಯ್ತು ಅನ್ನೋ ರೀತಿಯಲ್ಲಿ ತಮ್ಮ ಖಾತೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಈಶ್ವರ್ ಖಂಡ್ರೆ ಅವ್ರ ಬಗ್ಗೆ ಹೈಕಮಾಂಡ್ ಕೂಡ ಬಹಳಷ್ಟು ಒಲವಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೂಡ ಇವರ ಹೆಸರು ಒಪ್ಪಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಈಶ್ವರ್ ಖಂಡ್ರೆ ಅವ್ರನ್ನ ಮುಂದಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಿಕ್ಕೆ ಸರ್ವಾನುಮತ ಸಿಕ್ಕಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಹುಶಃ ಕೆಲವೇ ದಿನಗಳಲ್ಲಿ ಅವ್ರನ್ನ ಅಧ್ಯಕ್ಷನಾಗಿ ಮಾಡುವಂತ ಸಾಧ್ಯತೆಗಳಿರ್ತದೆ. ಅದೇ ರೀತಿಯಲ್ಲಿ ಅವ್ರು ಮಂತ್ರಿಯಾಗಿ ಮುಂದುವರಿತಾ ಇರ್ತಾರೆ. ಆ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಯಾವುದೇ ಜಾಸ್ತಿ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಂಡು ಹೋಗುವಂತ ಪ್ರಯತ್ನಕ್ಕೆ ಕೈ ಹಾಕಿದೆ. ಇಲ್ಲದಿದ್ರೆ ಬೇರೆ ಯಾರು ಆಯ್ಕೆ ಮಾಡಿದ್ರು ಕೂಡ ಬಡ ತಿಕ್ಕಾಟಗಳು ಮುಂದುವರಿತಾ ಇತ್ತು. ಆದ್ರೆ ಅದಕ್ಕೆ ಯಾವುದೇ ರೀತಿ ಅಡೆ ಮಾಡಿ ಕೊಡದೆ ಈಶ್ವರ್ ಖಂಡ್ರೆ ಅವ್ರನ್ನ ಆಯ್ಕೆ ಮಾಡೋ ಮುಖಾಂತರ ಯಾವುದೇ ರೀತಿಯಾದಂತಹ ತಿಕ್ಕಾಟಗಳು ನಡೆದಿರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದೆ. ಅಂದ್ರೆ ಒಂದ್ ರೀತಿಯಾಗಿ ಸೇಫ್ ಗೇಮ್ ಅನ್ನ ಇಲ್ಲಿ ಪ್ಲೇ ಮಾಡ್ತಾ ಇದೆ. ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಈ ತಿಂಗಳಲ್ಲೇ ಈ ಅಧ್ಯಕ್ಷರ ಬದಲಾವಣೆ ನಡೀತದೆ. ಆದ್ರೆ ಬೇರೆ ಉಳಿದಂತಹ ಕೆಲಸಗಳೆಲ್ಲದು ಮುಂದಿನ ನವೆಂಬರ್ ಡಿಸೆಂಬರ್ ನಲ್ಲಿ ನಡೀಬಹುದು. ಒಂದು ಸಂಪುಟ ಪುನರ್ರಚನೆ, ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಇದೆಲ್ಲದು ನಂತರದ ದಿನಗಳಲ್ಲಿ ನಡೆಯುವಂತ ಸಾಧ್ಯತೆಗಳು ಇರ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಇಲ್ಲಿ ಒಂದು ಉತ್ತಮವಾದಂತಹ ನಡೆಯನ್ನೇ ನಡೆಸ್ತಾ ಇದೆ ಅಂತ ಹೇಳ್ಬಹುದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡುವ ಮುಖಾಂತರ ಒಕ್ಕಲಿಗರ ಸಪೋರ್ಟ್ ಅನ್ನ ತಗೊಳ್ತದೆ. ಅದೇ ರೀತಿಯಲ್ಲಿ ಈಶ್ವರ್ ಖಂಡ್ರೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡುವ ಮುಖಾಂತರ ಲಿಂಗಾಯತ ಮತವನ್ನ ತಮ್ಮತ್ತ ಸೆಳೆಯಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವರ ಬಣದವ್ರನ್ನ ಯಾವ ರೀತಿ ಇವರು ಹ್ಯಾಂಡಲ್ ಮಾಡ್ತಾರೆ, ಇದು ಕುತೂಹಲಕಾರಿಯಾದಂತಹ ವಿಷಯ. ಯಾವುದಕ್ಕೂ ಬಹಳಷ್ಟು ಟೈಮ್ ಇದೆ. ಅಲ್ಲಿವರೆಗೆ ನಾವು ವೆಯ್ಟ್ ಮಾಡ್ತಾ ಇರಬೇಕಾಗ್ತದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.